ಅಡುಗೆ ಅನಿಲಕ್ಕಾಗಿ ಬೆಳ್ಳಂಬೆಳಗ್ಗೆಯೇ ಜನರು ಗ್ಯಾಸ್ ಏಜೆನ್ಸಿ ಮುಂದೆ ದೌಡಾಯಿಸಿದ್ದಾರೆ. ಬಳ್ಳಾರಿಯ ಕುರುಗೋಡು ಪಟ್ಟಣದ ಭರತ್ ಗ್ಯಾಸ್ ಏಜೆನ್ಸಿ ಆಫೀಸ್ ಮುಂದೆ ಜನರು ಕ್ಯೂ ನಿಂತಿದ್ದಾರೆ. ನೂಕುನುಗ್ಗಲು ನಡುವೆ ಗ್ಯಾಸ್ ಪಡೆಯೋದಕ್ಕೆ ಸಾರ್ವಜನಿಕರು ಪರದಾಡ್ತಾ ಇದ್ದು, ಸಿಲಿಂಡರ್ ಬೆಲೆ ಜಾಸ್ತಿಯಾದರೂ ಪರವಾಗಿಲ್ಲ, ಗ್ಯಾಸ್ ಸಿಕ್ಕರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಹಬ್ಬ ಮಾಡೋ ಬದಲು ಸಿಲಿಂಡರ್ ಸಿಗದೆ ಜನರು ಪರದಾಡುವಂತಾಯಿತು. ರಸ್ತೆ ದಾಟುತ್ತಿದ್ದ ಸಾರಂಗಕ್ಕೆ ವಾಹನ ಡಿಕ್ಕಿ ಹೊಡೆದಿದ್ದು ಗಾಯ ಆಗಿದೆ. ರಾಮನಗರದ ಮಾಗಡಿ ತಾಲೂಕಿನ ಕುದೂರು ಬೈಪಾಸ್ನಲ್ಲಿ ಈ ಘಟನೆಯಾಗಿದೆ. ಅರಣ್ಯ ಪ್ರದೇಶದಿಂದ ದಾರಿ ತಪ್ಪಿ ರಸ್ತೆಗೆ ಬಂದಿದ್ದ ಸಾರಂಗ ಮತ್ತೆ ಅರಣ್ಯದ ಕಡೆಗೆ ಹೋಗೋದಿಕ್ಕೆ ರಸ್ತೆ ದಾಟೋ ಸಂದರ್ಭದಲ್ಲಿ ಅಪಘಾತ ಆಗಿದೆ. ಸಾರಂಗಕ್ಕೆ ನೀರುಣಿಸಿ ಸ್ಥಳೀಯರು ಆರೈಕೆ ಮಾಡಿದ್ದಾರೆ. ಸ್ಥಳಕ್ಕೆ ಅರಣ್ಯ ಸಿಬ್ಬಂದಿ ಹಾಗೂ ಕುದೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸದ್ಯ ಸಾರಂಗಕ್ಕೆ ಚಿಕಿತ್ಸೆಯನ್ನು ಕೊಡಿಸಿ ಕಾಡಿಗೆ ಬಿಡೋದಾಗಿ ಅರಣ್ಯಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ದಾಳಿ ಮುಂದುವರೆದಿದ್ದು, ಮನೆ ಅಂಗಳಕ್ಕೂ ಕಾಡಾನೆಗಳು ಕಾಲಿಟ್ಟಿದ್ದು ದಾಂಧಲೆ ನಡೆಸಿವೆ. ಮೂಡಿಗೆರೆ ತಾಲೂಕಿನ ಹಾಂದಿ ಸತ್ತಿಹಳ್ಳಿಯಲ್ಲಿ 2 ಕಾಡಾನೆಗಳು ದಾಳಿ ಮಾಡಿವೆ. ಮನೆ ಅಂಗಳದ ಕಾಂಪೌಂಡ್ ಧ್ವಂಸ ಮಾಡಿದ್ದು, ಕಾಫಿ ನರ್ಸರಿಯಲ್ಲಿ ಮನಸೋ ಇಚ್ಛೆ ಕಾಡಾನೆ ಓಡಾಟ ಮಾಡಿ ಗಿಡಗಳನ್ನು ನಾಶ ಮಾಡಿದೆ. ಕೃಷ್ಣಾನೂರಿಗೆ ಸೇರಿದ ಲಕ್ಷಾಂತರ ರೂಪಾಯಿ ಮೌಲ್ಯದ ನರ್ಸರಿ ಗಿಡಗಳು ಧ್ವಂಸ ಆಗಿದೆ. ಇತ್ತ ಕಾಡಾನೆಗಳು ಗ್ರಾಮದಲ್ಲಿ ಸಂಚರಿಸ್ತಾ ಇದ್ದು, ರಾತ್ರಿ ವೇಳೆಯಲ್ಲಿ ಅನವಶ್ಯಕವಾಗಿ ತಿರುಗಾಡದಂತೆ ಅರಣ್ಯ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ. ಮೂಡಿಗೆರೆ ಅಲ್ದೂರು ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಮವಸ್ತ್ರದಲ್ಲಿಯೇ ಕಚೇರಿಯಲ್ಲಿ ಮಹಿಳೆಯರೊಂದಿಗೆ ಕೆ ರಾಮಚಂದ್ರ ರಾವ್ ಅನುಚಿತ ವರ್ತನೆ ಕುರಿತ ವೈರಲ್ ವಿಡಿಯೋಗಳು ಅಸಲಿ ಅಂತ ತನಿಖಾ ತಂಡ ದೃಢಪಡಿಸಿವೆ. ವಿಡಿಯೋಗಳು ಸಂಪೂರ್ಣವಾಗಿ ನಿಜವಾಗಿದ್ದು, ಅವು ಡೀಫೇಕ್ ಎಐ ದೃಶ್ಯಗಳಲ್ಲ ಅನ್ನೋದು ದೃಢಪಟ್ಟಿವೆ. ಈ ಬಗ್ಗೆ ಸರ್ಕಾರಕ್ಕೆ ಎಡಿಜಿಪಿ ಹಿತೇಂದ್ರ ನೇತೃತ್ವದ ತಂಡ ವರದಿಯನ್ನು ಸಲ್ಲಿಸಿದೆ. ಹಿತೇಂದ್ರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ನೇಮಿಸಿದ್ದ 4 ಮಂದಿ IPS ಅಧಿಕಾರಿಗಳ ತಂಡ 100 ಪುಟಗಳ ವರದಿಯನ್ನು ನೀಡಿದೆ. 2016-17ರಲ್ಲಿ ಬೆಳಗಾವಿ IGP ಕಚೇರಿಯಲ್ಲೇ ರಾಸಲೀಲೆ ನಡೆದಿತ್ತು. ವಿಡಿಯೋದಲ್ಲಿರೋ 2 ಮಹಿಳೆಯನ್ನ ಗುರುತಿಸಿ ಹೇಳಿಕೆಯನ್ನು ದಾಖಲಿಸಿ ತಮ್ಮ ಮೇಲೆ ಉದ್ದೇಶಪೂರ್ವಕವಾಗಿ ವಿಡಿಯೋ ಮಾಡಿಸಿಕೊಂಡಿದ್ದಾಗಿ ಸಮಿತಿ ಮುಂದೆ ಮಹಿಳೆಯರು ಹೇಳಿಕೆಯನ್ನು ನೀಡಿದ್ದಾರೆ. 2 ಮಹಿಳೆಯರು ಪದೇ ಪದೇ ರಾಮಚಂದ್ರ ರಾವ್ ಕಚೇರಿಗೆ ಬರ್ತಾ ಇದ್ದಿದ್ದು ಸಾಬೀತಾಗಿದೆ. ಇದೀಗ ವಿಡಿಯೋ ಅಸಲಿ ಅಂತ ವರದಿ ಬರ್ತಾ ಇದ್ದಂತೆ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.